ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ಸಮುದಾಯದಿಂದ ಬೆಂಬಲ ಸಿಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಒಕ್ಕಲಿಗ ಶ್ರೀ ಡಿಸಿಎಂ ನಿವಾಸಕ್ಕೆ ಸ್ಫಟಿಕಪುರಿ ನಂಜಾವಧೂತ ಭೇಟಿಯನ್ನು ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಡಿಸಿಎಂ ನಿವಾಸಕ್ಕೆ ಸ್ಫಟಿಕಪುರಿ ನಂಜಾವಧೂತ ಭೇಟಿಯನ್ನು ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಿನ್ನೆಷ್ಟೇ ಡಿಕೆಶಿ ಸಿಎಂ ಆಗಬೇಕು ಅಂತ ಶ್ರೀಗಳು ಹೇಳಿದ್ರು. ಉಳಿದ 2.5 ವರ್ಷ ಕೂಡ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಡಿಸಿಎಂಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ಅಂತ ಕೂಡ ಸ್ವಾಮೀಜಿ ಅವರು ಹೇಳಿದ್ರು. ಕಾಂಗ್ರೆಸ್ಗೂ ಎಚ್ಚರಿಕೆಯನ್ನ ನೀಡಿದ್ರು ನಂಜಾವಧೂತ ಶ್ರೀಗಳು. ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ಸಮುದಾಯದವರು ಬೆಂಬಲಕ್ಕೆ ನಿಂತಿದ್ದಾರೆ. ಡಿಸಿಎಂ ನಿವಾಸಕ್ಕೆ ಸ್ಫಟಿಕಪುರಿ ನಂಜಾವಧೂತ ಭೇಟಿಯನ್ನು ನೀಡಿದ್ದಾರೆ. ಒಂದು ಕಡೆ ಪೂಜೆ ಹೋಮ ಹವನಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನಾಗ ಸಾಧುಗಳ ಆಶೀರ್ವಾದ ಕೂಡ ಇದೆ. ನಿನ್ನೆಯೂ ಕೂಡ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಇಲ್ಲ ಡಿಸಿಎಂ ಸಿಎಂ ಆಗಬೇಕು ಅನ್ನುವಂತಹ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು ಕಡೆ ಬ್ರಹ್ಮಾಂಡ ಗುರುಜಿಯವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಡಿಸಿಎಂ ನಿವಾಸಕ್ಕೂ ಈಗ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಫಟಿಕಪುರಿ ನಂಜಾವಧೂತ ಭೇಟಿಯನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ಗೂ ಒಂದು ಅವಕಾಶವನ್ನ ಕೊಡಬೇಕು. ಅಶ್ವವೇಗ ನ್ಯೂಸ್ಗೆ ನಂಜಾವಧೂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಸಂಕಷ್ಟದ ವೇಳೆ ಡಿಕೆಶಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು. ಡಿಕೆಶಿ ಸೋನಿಯಾ ರಾಹುಲ್ಗೆ ಲಾಯಲ್ ಇದ್ದಾರೆ. ಎಲ್ಲ ಸಮುದಾಯವೂ ಕೂಡ ಡಿಸಿಎಂ ಡಿಕೆಶಿ ಪರವಾಗಿ ಇದೆ. ಡಿಕೆ ಶಿವಕುಮಾರ್ಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಒಕ್ಕಲಿಗ ಸ್ವಾಮೀಜಿ ಬಹಳ ಸಂಕಷ್ಟದ ವೇಳೆಗೆ ಡಿಕೆಶಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಡಿಕೆಶಿ ಸೋನಿಯಾ ರಾಹುಲ್ಗೆ ಲಾಯಲ್ ಇದ್ದಾರೆ. ಎಲ್ಲ ಸಮುದಾಯವೂ ಕೂಡ ಡಿಸಿಎಂ ಡಿಕೆಶಿ ಪರವಾಗಿ ಇದೆ. ಡಿಕೆ ಶಿವಕುಮಾರ್ಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆ ಮಾತನಾಡೋದಕ್ಕೆ ನಂಜಾವಧೂತ ಸ್ವಾಮೀಜಿ ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ್ದಾರೆ. ಯೋಗಕ್ಷೇಮ ವಿಚಾರಿಸಿ ಬಂದಿದ್ದು ಚೆನ್ನಾಗಿದ್ದಾರೆ. ಇನ್ನು ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿದೆ. ಈಗ ಸದ್ಯದ ಮಟ್ಟಿಗೆ ಪವರ್ ಶೇರಿಂಗ್ ಗೊಂದಲ ಇದ್ದಂತ ಸಂದರ್ಭದಲ್ಲಿ ನೀವು ಭೇಟಿ ಮಾಡಿದ್ದು ಇನ್ನೂ ಕುತೂಹಲ ಮೂಡಿಸಿದೆ. ಬೇರೆ ಏನಾದ್ರು ಚರ್ಚೆ ಶಿವಕುಮಾರ್ ಯಾವಾಗ್ಲೂ ರಾಜಕೀಯವಾದ ಚರ್ಚೆಗಳನ್ನ ಯಾವ ಮಠಮಾನುಗಳ ಜೊತೆ ಮಾಡಲ್ಲ. ನಿನ್ನೆ ನಿಮ್ಮ ಒಂದು ಹೇಳಿಕೆ ಆದ್ಮೇಲೆ ಸಾಕಷ್ಟು ಅಹಿಂದ ನಾಯಕರು ಕೂಡ ಒಂದ್ ರೀತಿಯಾಗಿ ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನುವಂಥದ್ದು ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇದನ್ನ ಯಾವ ರೀತಿ ಅರ್ಥ ಮಾಡ್ಬೇಕು? ಶಿವಕುಮಾರ್ ಕೂಡ ಅಹಿಂದ ನಾಯಕ, ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗಗಳಲ್ಲೇ ಬರ್ತಾರೆ. ಅದರಿಂದ ಶಿವಕುಮಾರ್ ಕೂಡ ಅಹಿಂದ ವರ್ಗದ ಒಬ್ಬ ಅಗ್ರಗಣ್ಯ. ಒಂದು ವೇಳೆ ಈಗ ನೀವು ಕೇಳದಂತೆ ಸಿಎಂ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ? ಅವರ ಹೈಕಮಾಂಡ್ ಮಾತು ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಅವರ ಮುಖಂಡತ್ವದಲ್ಲೇನೆ ಇವ್ರಿಗೆ ಅವಕಾಶ ಮಾಡಿಕೊಡ್ತೇನೆ ಹಂಗಾಗಿ ಹೋರಾಟದ ಪ್ರಶ್ನೆ. ಮತ್ತೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವರೇ ಕೆಲವೊಬ್ರು ಕೂಡ ನಿಮ್ಮ ಹೇಳಿಕೆಯನ್ನು ಕೂಡ ಟೀಕೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಸ್ವಾಮೀಜಿಗಳು ರಾಜಕಾರಣ ಮಾಡಬಾರ್ದು, ಸ್ವಾಮೀಜಿ ಆಗಿ ಇರಬೇಕು. ಇದನ್ನು ಯಾವ ರೀತಿ ಸಮುದಾಯ ಮತ್ತು ಸಮೂಹ ಏನ್ ಅಪೇಕ್ಷೆ ಪಡ್ತದೆ ಅಂತ ಹೇಳೋದಷ್ಟೇ ನಮ್ಮ ಕೆಲಸ, ನಮ್ಮ ಅಭಿಪ್ರಾಯ. ಕೊನೆ ಪ್ರಶ್ನೆ ಸ್ವಾಮೀಜಿ, ಒಂದು ವೇಳೆ ಏನಾದ್ರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನೀವೇನಾದ್ರೂ ಹೋಗಿ ಹೈಕಮಾಂಡ್ ಮಾಡೋದು ಅಥವಾ ಅಲ್ಲಿ ಭೇಟಿ ಮಾಡೋದು ಆ ಸಂದರ್ಭ ಸೃಷ್ಟಿ ಆದ್ರೆ ಭೇಟಿ ಮಾಡ್ತೀರಾ? ಸಂದರ್ಭ ಸೃಷ್ಟಿ ಆಗಲ್ಲ ಆದಂಗೆ ನಿಮಗೆ ಇದಾಗಿತ್ತು ನಂಜಾವಧೂತ ಸ್ವಾಮೀಜಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್